ನಮಸ್ಕಾರ ವೀಕ್ಷಕರೇ, ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ನಾನು ಶೀತಲ್. ಕುಣಿಗಲ್ ತಾಲೂಕಿಗೆ ಸಮಗ್ರ ಶಾಶ್ವತ ನೀರಾವರಿ ಸೌಲಭ್ಯ ಕಲ್ಪಿಸಬೇಕೆಂದು ಆಗ್ರಹಿಸಿ ನೂರಾರು ರೈತರು ಬುಧವಾರ ತಾಲೂಕು ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಸಮಗ್ರ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಮಹಾರಾಷ್ಟ್ರ ಶಿವಣ್ಣ ನೇತೃತ್ವದಲ್ಲಿ ಸಮಾವೇಶಗೊಂಡ ನೂರಾರು ರೈತರು ಹಾಗೂ ರೈತ ಮಹಿಳೆಯರು ನಮ್ಮ ನೀರು ನಮ್ಮ ಹಕ್ಕು ಎಂದು ಘೋಷಣೆ ಕೂಗುತ್ತಾ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮೂಲಕ ತಾಲೂಕು ಕಚೇರಿ ಆವರಣಕ್ಕೆ ಆಗಮಿಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಸಮಗ್ರ ಶಾಶ್ವತ ನೀರಾವರಿ ಸಮಿತಿಯ ಅಧ್ಯಕ್ಷ ಮಹಾರಾಷ್ಟ್ರ ಶಿವಣ್ಣ, ತಾಲೂಕಿಗೆ 3.3 ಟಿಎಂಸಿ ಹೇಮಾವತಿ ನೀರು ನಿಗದಿಯಾಗಿದ್ದು, ಹೊಸದಾಗಿ ಲಿಂಕ್ ಕೆನಾಲ್ ಯೋಜನೆ ಪ್ರಾರಂಭವಾಗಿದೆ. ನಮಗೆ ನಿಗದಿಯಾಗಿರುವ ನೀರು ತಾಲೂಕಿನ ಎಲ್ಲಾ ಹೋಬಳಿಗಳಿಗೂ ಹಂಚಿಕೆ ಮಾಡಬೇಕು. ಅದರಲ್ಲಿಯೂ ಕಸಬಾ ಹೋಬಳಿಗೆ ನೀರಾವರಿ ವಿಚಾರದಲ್ಲಿ ಬಹಳಷ್ಟು ಅನ್ಯಾಯವಾಗಿದೆ. ಇದನ್ನು ಸರಿಪಡಿಸಲು ಅಗತ್ಯ ಕ್ರಮ ಕೈಗೊಂಡು ಕಸಬಾ ಹೋಬಳಿಯ ಚನ್ನಾಪುರ ಕೆರೆ, ಬೈರನಾಯಕನಹಳ್ಳಿ ಕೆರೆ, ಕಿತ್ತನಮಂಗಲ ಕೆರೆ, ಇತ್ತಲಹಳ್ಳಿ ಕೆರೆ, ಕಾಡು ಮತ್ತು ಕೆರೆ, ಹರೇಪಾಳ್ಯ ಕೆರೆ, ಸಂತೆಮಾತೂರು ಕೆರೆ, ಕುಂದಾಪುರ ಕೆರೆ ಸೇರಿದಂತೆ ಚಿಕ್ಕ ಕೆರೆಗೂ ನೀರು ಹರಿಸಬೇಕು ಎಂದು ಆಗ್ರಹಿಸಿದರು. ಉತ್ತರಹಳ್ಳಿ ಮಠದ ಸದಾಶಿವಾಚಾರ್ಯ ಸ್ವಾಮೀಜಿ, ಬಿಜೆಪಿ ತಾಲೂಕು ಅಧ್ಯಕ್ಷ ಕೆಎಸ್ ಬಲರಾಮ್, ಮಾಜಿ ಅಧ್ಯಕ್ಷ ಡಾ ರವಿ ಡಿ ನಾಗರಾಜಯ್ಯ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕಲ್ಲನಾಯಕನಹಳ್ಳಿ ಶಿವಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹರೀಶ್ ನಾಯಕ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮೂಧೂರು ಗಂಗಾಧರ್, ಜೆಡಿಎಸ್ ವಕ್ತಾರ ತರೀಕೆರೆ ಪ್ರಕಾಶ್ ಮುಂತಾದವರು ಹಾಜರಿದ್ದರು. ಇವರು ಇವತ್ತು ನಮ್ಮ ಅವಮಾನ ಮಾಡಬೇಕು, ನಮ್ಮ ರೈತರಿಗೆ ಅಂತ ಅವಮಾನ ಮಾಡಿಕೊಂಡು ಇವ್ರು ಯಾವತ್ತಿನ ಮಾಡಿದ್ರು. ಯಾವ ಕಾರಣಕ್ಕೆ ಮಾಡೋದು ನಮ್ಗೆ ರೈತರಿಗೆ ಅವಮಾನ? ಇವ್ರಿಗೆ ಗೌರ್ಮೆಂಟ್ ಸಂಬಳ ಕೊಡೋದು, ನಮ್ಮ ರೈತರ ದುಡ್ಡಿರೋ ಇದು ಕಟ್ಟಿ ಟ್ಯಾಕ್ಸ್ ಕಟ್ಟಿ ಇವ್ರಿಗೆಲ್ಲ ನಾವು ಸಂಬಳ ಕೊಡ್ತೀವಿ. ಇವತ್ತು ಇಷ್ಟು ಜನಕ್ಕೆ ನಮಗೆ ಮಾನ ಮರ್ಯಾದೆ ಅದೆಲ್ಲ ಭೂಕಂಪ ಆಗದ, ಅದೆಲ್ಲ ಕಳ್ತನ ಆಗದ, ಏನಂತೂ ಯಾರ ಕೊಲೆ ಆಗಲ್ಲ. ಇವತ್ತು ಇಷ್ಟು ಜನ ಬಂದು ಇವರಿಗೆ ಕಿಮ್ಮತ್ ಕೊಡ್ತಾರೆ. ಅದು ಯಾರೋ ಒಬ್ಬ ಅವರ ತಗೊಂಡ್ರೆ ನೀವು ಅವ್ರಿಗೆ ಕೊಟ್ಟಿದ್ವಿ, ಅದು ವ್ಯಾಖ್ಯ ನಾವು ಅವ್ರಿಗಿಂತ ತಡ್ಕೊಳ್ತೇವ. ಅವ್ರು ಬರೋ ತಕ ಹೋರಾಡಬೇಕು. ಇಲ್ಲ ಇದಕ್ಕೆ ಅವರ ಕಾರಣ ನಾವೇ ಕಷ್ಟ ಕೇಳುವ ಕುಡಿಯೋ ನೀರು ನಮಗೆ ನೀರು ಕೊಡ್ಲಿ. ಗುಬ್ಬಿ ಪಟ್ಟಣವನ್ನ ಸ್ವಚ್ಛಗುಬ್ಬಿ, ಸುಂದರ ಗುಬ್ಬಿಯನ್ನ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ. ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ಮೂಲದಲ್ಲಿಯೇ ಹಸಿ ಕಸ, ಒಣ ಕಸವನ್ನಾಗಿ ವಿಂಗಡಿಸಿ ನಮ್ಮ ಸಿಬ್ಬಂದಿಗೆ ಸಹಕಾರ ಮಾಡಿ. ಹಸಿ ಕಸವನ್ನ ಮನೆಯಲ್ಲಿ ತಾವು ಸಾವಯವ ಗೊಬ್ಬರವನ್ನಾಗಿ ಮಾಡಿ, ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಒಣ ಕಸವನ್ನ ನಮ್ಮ ವಾಹನಕ್ಕೆ ನೀಡಿ ಹಾಗೂ ಎಲ್ಲೆಂದರಲ್ಲಿ ಕಸವನ್ನ ಬಿಸಾಡದೆ ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಹಾಗೂ ಸುಂದರ ಗುಬ್ಬಿಯನ್ನಾಗಿ ಮಾಡಲು ಸಹಕಾರ ನೀಡಬೇಕೆಂದು ಗುಬ್ಬಿ ಪಟ್ಟಣ ಪಂಚಾಯಿತಿಯಿಂದ ಕೋರಲಾಗಿದೆ.